ಕುಷ್ಟಗಿ ತಾಲೂಕಿನ ದೋಟಿಹಾಳ ಗ್ರಾಮದಲ್ಲಿ ಬುಧವಾರ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದ ಅಂಗವಿಕಲ ವಿದ್ಯಾರ್ಥಿ ಪ್ರಜ್ವಲ್ ಗಂಗಾಧರ ಹಿರೇಮಠ ಉರಿ ಬಿಸಿಲಿನಲ್ಲಿ ಮೊಣಕಾಲು ಮತ್ತು ಕೈಗಳ ನೆರವಿನಿಂದ ಅರ್ಧ ಕಿಲೋಮೀಟರ್ ದೂರ ಸಾಗಿ ಬಸ್ ನಿಲ್ದಾಣ ತಲುಪಿದ ಘಟನೆ ನಡೆದಿದೆ. ರಾಜ್ಯದಲ್ಲಿ ಬುಧವಾರದಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಆರಂಭವಾಗಿದ್ದು, ಮೊದಲ ದಿನ ಕನ್ನಡ ಪರೀಕ್ಷೆ ನಡೆಯಿತು. ಕ್ಯಾತಿಗುಪ್ಪ ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿರುವ ಪ್ರಜ್ವಲ್ ತೋನಸಿಹಾಳ ಗ್ರಾಮದಿಂದ ಪರೀಕ್ಷೆ ಬರೆಯಲು ಬೆಳಗ್ಗೆ ಕೇಂದ್ರಕ್ಕೆ ಆಗಮಿಸಿದ್ದ. ಸಾರಿಗೆ ಬಸ್ ಪರೀಕ್ಷಾ ಕೇಂದ್ರದ ಸಮೀಪವೇ ನಿಲ್ಲಿಸಿದ್ದರಿಂದ ಅಲ್ಲಿ ಇಳಿದಿದ್ದಾನೆ. ಪರೀಕ್ಷೆ ಮಧ್ಯಾಹ್ನ 1:30ಕ್ಕೆ ಮುಗಿದ ಬಳಿಕ ಕೇಂದ್ರದಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ಬಸ್ ನಿಲ್ದಾಣಕ್ಕೆ ಪ್ರಜ್ವಲ್ ಉರಿ ಬಿಸಿಲಿನಲ್ಲಿ ಮೊಣಕಾಲು ಹಾಗೂ ಕೈಗಳ ಸಹಾಯದಿಂದ ಸಾಗಿ ಬಂದಿದ್ದಾನೆ. ಈ ದೃಶ್ಯ ಕಂಡು ಸಾರ್ವಜನಿಕರು ಮನಕಲಕುವಂತಾಗಿದೆ ಎಂದು ತಿಳಿಸಿದ್ದಾರೆ. ಸಾಮಾನ್ಯವಾಗಿ ಪರೀಕ್ಷಾ ಕೇಂದ್ರಗಳಲ್ಲಿ ಅಂಗವಿಕಲರಿಗೆ ವೀಲ್ಚೇರ್ ಸೌಲಭ್ಯ ಇರುತ್ತದೆ. ಆದರೆ ಈ ವಿದ್ಯಾರ್ಥಿಗೆ ಆ ಸೌಲಭ್ಯ ಸಿಗಲಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿಯೂ ವೀಲ್ಚೇರ್ ಸೌಲಭ್ಯಗಳಿದ್ದು ಅವುಗಳನ್ನು ಬಳಸಿಕೊಂಡಿದ್ದರೆ ಅನುಕೂಲವಾಗುತ್ತಿತ್ತು ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. ನಮ್ಮ ಗ್ರಾಮದಲ್ಲಿ ಎಷ್ಟೋ ಅಂಗವಿಕಲರು ಒಂದು ಬಸ್ಸಿನ ಸೌಕರ್ಯ ಇಲ್ಲದ ಅಲ್ಲದ 1 ಕಿಲೋಮೀಟರ್ ಇವರು ಸ್ಕೂಲಿಗೆ ಬರಬೇಕು, ಎಕ್ಸಾಮ್ ಬರಬೇಕಾದ್ರೆ ಬಸ್ ಸೌಕರ್ಯ ಇಲ್ಲ ಉದ್ದೇಶಕ್ಕೆ ಅವರಿಗೆ ಇಲ್ಲಿಗೆ ಬಂದು ಅವ್ರ ಎಕ್ಸಾಮ್ ಬರುತ್ತೆ ಟೈಮ್ ಕೂಡ ಅವರಿಗೆ ಹೆಚ್ಚೊತ್ತು ಸಿಗಲ್ಲ. ಆ ಉದ್ದೇಶಕ್ಕೆ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರುವಂತ ಎಲ್ಲರೂ ಈ ಒಂದು ವಿಡಿಯೋ ಇರ್ಬೋದು ಅಥವಾ ಈ ಒಂದು ಯಾರಾದ್ರೂ ಕೂಡ ಒಂದು ಗ್ರಾಮದಲ್ಲಿ ಹಿರಿಯರು ಕೂಡ ಸೇರಿ ಈ ಒಂದು ವೀಲ್ ಚೇರ್ ವ್ಯವಸ್ಥೆ ಬಸ್ ಸ್ಟ್ಯಾಂಡ್ ಇದ್ದ ಅಂಗವಿಕಲರಿಗೆ ಮಾಡಿದ್ರೆ ಎಷ್ಟೋ ಅವರಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ನಾವು ಮನವಿ ಮಾಡಿಕೊಳ್ತೇನೆ. ಈಗ ಸದ್ಯ ಉರಿ ಬಿಸಿಲು ಎಲ್ಲ ರೋಡ್ ಎಲ್ಲ ಕಾದ್ ಬಿಟ್ಟಿರ್ತಾರೆ ರಸ್ತೆ, ಇಂಥದ್ರಾಗ ಆ ವಿದ್ಯಾರ್ಥಿ ಇದನ್ನ ಅಂಗವಿಕಲ ಕೇಕೆಂತ ಬಸ್ ಸ್ಟ್ಯಾಂಡ್ ತಾನು ಹೋಗ್ಬೇಕು. ನಿಜ ರೀ, ಯಾಕಂದ್ರ ಇವತ್ತಿನ ಈ ಚಲೋ ಇದ್ದ ಮನುಷ್ಯನ ಕರೆಕ್ಟ್ ನಾನು ಇಷ್ಟೆಲ್ಲ ನಾನಾ ಹೇಳ್ತಂದ್ರೆ ಕೂಡ ಅಲ್ಲಿಂದ ಬರ್ಬೇಕಾದ್ರೂ ಕೂಡ ನನಗ್ ಕೂಡ ಆಯಾಸ ಆಗ್ತೈತಿ. ಯಾಕಂದ್ರ ಈ ಬಿಸಿಲು ವಾತಾವರಣ ಆತರ ಆಗೋ ಉದ್ದೇಶಕ್ಕ ಇಂತ ಅಂಗವಿಕರು ಇಲ್ಲಿ ಮಟ್ಟ ಬಂದು ಎಕ್ಸಾಮ್ ಬರ್ತಾರಂದ್ರ ಅವ್ರಿಗೆ ಬಹಳ ನಾವು ಅನುಕೂಲ ಮಾಡ್ಕೊಡ್ಬೇಕು. ದಯವಿಟ್ಟು ಈ ಅಂಗವಿಕರ ಬಗ್ಗೆ ಹೆಚ್ಚು ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಮತ್ತು ಬಿಡಿಯವರು ಗಮನ ಕೊಟ್ಟು ಸಾಕಷ್ಟು ನಾಳಿದ್ದ ವೀಲ್ ಚೇರ್ ವ್ಯವಸ್ಥೆ ಕೂಡ ಅಲ್ಲಿ ಮಾಡ್ಕೊಡ್ಬೇಕಂತ ಅವರಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಈಗಲಾದರೂ ಸಂಬಂಧಿತ ಅಧಿಕಾರಿಗಳು ಕ್ರಮ ಕೈಗೊಳ್ಳುವರೇ ಎಂಬ ಪ್ರಶ್ನೆ ಉದ್ಭವಿಸಿದೆ. ಇದಕ್ಕೆ ಪ್ರತಿಕ್ರಿಯಿಸಿದ ಅಧಿಕಾರಿಗಳು ವಿದ್ಯಾರ್ಥಿ ಬಗ್ಗೆ ಮಾಹಿತಿ ಇರಲಿಲ್ಲ, ಪರೀಕ್ಷಾ ಕೇಂದ್ರದಲ್ಲಿ ವೀಲ್ಚೇರ್ ವ್ಯವಸ್ಥೆ ಇದ್ದು ಅಗತ್ಯವಿದ್ದರೆ ಸೌಲಭ್ಯ ಒದಗಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ.